ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ AR ಕನ್ನಡ ವ್ಲಾಗ್ಸ್. ನಾನು ಆಶಾ. ಇವತ್ತು ಅಷ್ಟೇ ನಾನು ಮಾಮೂಲಿ ಥರ ಎದ್ದು ಬೆಳಗ್ಗೆಗೆ ಗಂಜಿ ಮಾಡ್ಕೊತಾ ಇದ್ದೆ. ಮಿಲಿಗೆ ಒಂದು ಕ್ಲಾಸ್ ಇತ್ತು, ಅವಳನ್ನ ಕಲಿಸ್ಬಿಟ್ಟು ಬಂದಿದ್ದೆ. ನಾನು ಗಂಜಿ ಮಾಡೋ ಅಷ್ಟರೊಳಗೆ ಯಾನ ಎದ್ದು ಅಳ್ತಾ ಇದ್ಲು. ಅವಳನ್ನು ಕರ್ಕೊಂಡು ಬಂದು ಕಿಚನಲ್ಲೇ ಕೂರಿಸ್ಕೊಂಡೆ. ಅವಳು ಡೈಲಿ ಎದ್ದಾಗ ಯಾವಾಗ್ಲೂ ಮೂಡೇ ಇರಲ್ಲ, ಅವಳಿಗೆ ಅಟ್ಕೊಂಡೇ ಇರ್ತಾಳೆ. ರಾತ್ರಿ ಮಲಗುವಾಗ ಆಟ ಆಡ್ಕೊಂಡು ಚೆನ್ನಾಗಿ ಮಲ್ಕೊತಾಳೆ, ಆದರೆ ಬೆಳಗ್ಗೆ ಹೊತ್ತು ಯಾವಾಗಲೂ ಹೀಗೆ ಮಾಡ್ತಾಳೆ. ಅವಳನ್ನ ಸಮಾಧಾನ ಮಾಡೋಷ್ಟೊಳಗೆ ಸಾಕಾಗುತ್ತೆ. ಅದು ಬೇಕು ಇದು ಬೇಡ ಅಂತಾನೆ ಇರ್ತಾನೆ. ಅವಳಿಗೆ ಸ್ವಲ್ಪ ಏನೋ ತಿನ್ನಿಸ್ಕೊಂಡು ಸಮಾಧಾನ ಮಾಡಿಕೊಂಡು ಬಟ್ಟೆ ವಾಶ್ಗೆ ಹಾಕೋದಿತ್ತು, ಅದನ್ನ ಹಾಕೋಣ ಅಂತ ಮೇಲೆ ಬಂದೆ. ನಾನು ಎಲ್ರದ್ದು ಬಟ್ಟೆ ಸಪ್ರೇಟೇ ಹಾಕ್ತೀನಿ. ಮಕ್ಕಳದೇ ಸಪ್ರೇಟು, ನನ್ನದೇ ಸಪ್ರೇಟು, ಹಸ್ಬೆಂಡ್ದೇ ಸಪ್ರೇಟು, ಆ ಥರನೇ ಹಾಕ್ಕೊತೀನಿ. ಮಕ್ಕಳು ಬಟ್ಟೆಗೆ ನಾನು ಸ್ವಲ್ಪ ಕಂಫರ್ಟ್ ಹಾಕ್ತೀವಲ್ಲ, ಆ ಪ್ಲೇಸ್ನಲ್ಲಿ ನಾನು ಸ್ವಲ್ಪ ಡೆಟಾಲ್ ಹಾಕ್ಬಿಡ್ತೀನಿ. ಯಾಕಂದರೆ ಅವಳಿಂದ ಸುಸ್ಸು ಎಲ್ಲ ಮಾಡ್ಕೊತಿರ್ತಾಳಲ್ವ, ಅದಕ್ಕೆ. ಹಾಗೆ ಸ್ವಲ್ಪ ತಿಂಡಿ ಮಾಡೋಕ್ಕೆ ಅಂದ್ಬಿಟ್ಟು ಪುದೀನ ಕಿತ್ಕೊತಾ ಇದ್ದೆ. ಮೆಣಸಿನ್ಕಾಯಿ ಪುದೀನ ಎಲ್ಲ ಸ್ವಲ್ಪ ಕಿತ್ಕೊಂಡೆ. ಯಾನ ತಲೆಗೆ ಒಂದು ಬರ್ತಡೇ ಕ್ಯಾಪ್ ಹಾಕ್ಕೊಂಡು ಅದನ್ನ ಬಿಡ್ತಾನೆ ಇರಲಿಲ್ಲ. ರಾತ್ರಿಯಿಂದನೂ ಅದೇ ಇಟ್ಕೊಂಡಿದ್ರು, ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ. ಅದನ್ನೇ ಹಾಕ್ಕೊಂಡು ಓಡಾಡ್ತಾ ಇದ್ಲು. ಅದು ಬೇರೆ ಅವಳ ಡ್ರೆಸ್ಸಿಗೆ ಕೂಡ ಮ್ಯಾಚ್ ಆಗಿಬಿಟ್ಟಿತ್ತು. ಹಾಗೆ ಬಂದು ಬರ್ಡ್ಸ್ದು ಕ್ಲೀನ್ ಮಾಡಬೇಕಿತ್ತು, ಅದು ಪೇಪರ್ ಎಲ್ಲ ತೆಗೆದು ಟ್ರೈನ ಆವಾಗಲೇ ತೆಗೆದ್ಬಿಟ್ಟು ವಾಶ್ ಮಾಡಿ ಇಟ್ಟಿದೆ. ಅದಕ್ಕೆ ಪೇಪರ್ ಹಾಕಿಬಿಟ್ಟು ಅದಕ್ಕೆ ಹಾಕಿಡ್ತಾ ಇದ್ದೆ ಅಷ್ಟೇ. ಯಾನ ಅದ್ರ ಜೊತೆ ಹಾಗೆ ಮಾತಾಡ್ತಾ ಇದ್ಲು. ಏನು ಮಾತಾಡ್ತಿದ್ದಾಳೆ ಅಂತ ಹಾಗೆ ಕೇಳಿಸ್ಕೊಳ್ಳಿ. ಬಾ ಈ ಕಡೆ ಅಂತ ಹೇಳು, ಈ ಕಡೆ ಬಾ ಬರ್ಡ್ಸ್ ಅಂತ ಹೇಳು. ನಾನು ಮನೆಗೆ ಬರ್ಡ್ಸ್ ತಂದು ಆಲ್ಮೋಸ್ಟ್ ಒಂದು 4 ಇಯರ್ಸ್ ಮೇಲೆ ಆಯಿತು. ಯಾನಾಗಿಂತ ಅದೇ ಫಸ್ಟ್ ನಮ್ಮ ಮನೆಗೆ ಬಂದಿದ್ದು. ಮಿಲಿ ಅದು 4 ಇತ್ತು, ಅವಾಗ ಹೆಸರು ಇಟ್ಟಿದ್ಲು ಚೀಕು, ಚರಿ, ಟ್ಯಾಂಗೋ, ಕ್ಯಾಂಡಿ ಅಂತ ಅಂದ್ಬಿಟ್ಟು. ಅದು ಯಾವ್ದ್ಯಾವ್ದು ಅಂತ ಇವಾಗಂತೂ ಮರ್ತೆ ಹೋಗಿದೆ ನನಗೆ. ಹಸ್ಬೆಂಡು ನನಗೆ ಒಂದಷ್ಟು ಸೊಪ್ಪನ್ನ ಒಣಗಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ತಿದ್ದೆ. ಅದನ್ನು ಮಾಡ್ತಾಯಿದ್ದೆ ಇವಾಗ. ಕರಿಬೇವು, ಮೆಂತ್ಯ ಮತ್ತು ನುಗ್ಗೆ ಸೊಪ್ಪು ಎಲ್ಲನೂ ತೊಳೆದ್ಬಿಟ್ಟು ಹಾಗೆ ಒಣಗಿಸ್ಬಿಟ್ಟು ಪುಡಿ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಮೆಂತ್ಯ ಮತ್ತು ಜೀರಿಗೆ ಕೂಡ ಹಾಕ್ಕೊಂಡಿದ್ದೆ. ಇದನ್ನು ಬೆಳಗ್ಗೆ 1 ಸ್ಪೂನು ಮಜ್ಜಿಗೆನಲ್ಲಿ ಹಾಕ್ಕೊಂಡು ಕುಡಿದ್ರೆ ಒಳ್ಳೇದಂತೆ. ಒಂದು ವಿಡಿಯೋದಲ್ಲಿ ನೋಡಿಬಿಟ್ಟು ಹೇಳ್ತಿದ್ರು ಲಾಸ್ಟ್ ವೀಕಿಂದ. ಹಾಗಾಗಿ ಎಲ್ಲನೂ ತೊಳೆದ್ಬಿಟ್ಟು ಎಲ್ಲನೂ ನೆರಳಲ್ಲೇ ಒಣಗಿಸ್ಕೊಂಡಿದ್ದೆ. ಅವನು ಬಿಸಿಲಲ್ಲಿ ಒಣಗಿಸ್ಲಿಲ್ಲ, ಅದೆಲ್ಲ ಒಣಗಿತ್ತು ನೀಟಾಗಿ. ಅದಕ್ಕೆ ಪುಡಿ ಮಾಡ್ತಾಯಿದ್ದೆ. ಇದು ಸಣ್ಣ ಜಾರು, ಒಂದ್ಸಲ ನಾರ್ಮಲ್ ಮಿಕ್ಸಿ ಜಾರ್ನಲ್ಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಅದರಲ್ಲಿ ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಅದಕ್ಕೆ ಅಂಟ್ಕೊಂಡಿತ್ತು. ಇದರಲ್ಲೇ ಚೆನ್ನಾಗ್ತಾಯಿತ್ತು. ಹಾಗಾಗಿ ಇದಕ್ಕೇ ಸ್ವಲ್ಪ ಹಾಕ್ಕೊಂಡು ಪೌಡರ್ ಮಾಡ್ಕೊತಿದ್ದೆ. ಮೆಂತ್ಯನ ಮೊಳಕೆ ಬರೆಸ್ಕೊಂಡಿದ್ದೆ, ಹಾಗಾಗಿ ನೆರಳಲ್ಲೇ ಒಣಗಿಸಿದೆ, ಬಿಸಿಲಲ್ಲಿ ಒಣಗಿಸಿರ್ಲಿಲ್ಲ. ಅದನ್ನು ಪುಡಿ ಮಾಡಿಕೊಂಡಾಗ ಅದು ಸ್ವಲ್ಪ ಇನ್ನೂ ಹಸಿ ಥರ ಸ್ವಲ್ಪ ಅಂಟ್ತಿತ್ತು. ತುಂಬ ಅಂಟ್ತಿರ್ಲಿಲ್ಲ, ಬಟ್ ಉದ್ರಾಗ ಅನ್ನಿಸ್ತಿರ್ಲಿಲ್ಲ. ಅದನ್ನು ಹಾಗೆ ಪೌಡರ್ ಮಾಡಿಬಿಟ್ಟು ಪ್ಲೇಟ್ ಮೇಲೇ ಸ್ಪ್ರೆಡ್ ಮಾಡಿ ಬಿಟ್ಟಿದ್ದೆ ಒಂದು ದಿನ. ನನ್ನ ಹಸ್ಬೆಂಡ್ ಯಾವಾಗಲೂ ಫೋನಲ್ಲಿ ಅದು ಇದು ನೋಡಿ ಏನೋ ಹೇಳ್ತಾನೆ ಇರ್ತಾರೆ, ಬಟ್ ಎಲ್ಲದೂ ಕೇಳಲ್ಲ. ಇದಂದರೆ ಹೆಲ್ತ್ ಅಲ್ವಾ, ಹೆಲ್ತಿಯಾಗೂ ಇತ್ತು. ಬಟ್ ಯಾವುದೂ ಏನು ಬೇಡದೇ ಇರೋ ವಸ್ತು ಯಾವುದೂ ಇರಲಿಲ್ಲ, ಎಲ್ಲದೂ ಒಳ್ಳೆಯದೇ ಇತ್ತು. ಹಾಗಾಗಿ ಮಾಡೋಣ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ದೆ. ಮಾಡಿಬಿಟ್ಟು ಅವತ್ತೇ 1 ಗ್ಲಾಸ್ ಅವ್ರಿಗೆ ಮಾಡಿ ಕುಡಿದ್ರು ಚೆನ್ನಾಗಿದೆ ಅಂತಿದ್ರು. ನಾನು ಮಾತ್ರ ಇನ್ನೂ ಟೇಸ್ಟ್ ಮಾಡಿಲ್ಲ, ನೋಡಿಬಿಟ್ಟು ಹೇಳ್ತೀನಿ. ನಾನು ಊಟ ಬೇಡ ನಿಮಗೆ? ಇದೇ ಸಾಕಾ? ಇದೇ ಸಾಕಾ? ಟೋಪಿ ಬಿಚ್ಚು, ಯಾಕೆ ಬೇಕು? ನಮಸ್ತೆ.
ನಮಸ್ತೆ. ಮಿಲಿದು 4 ಇಯರ್ ಬ್ಯಾಕ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಅವಳು ನಮಸ್ತೆ ಮಾಡೋದನ್ನ ತೋರಿಸ್ತಾ ಇದ್ಲು. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಅಂತ. ಇವಳು ಹಾಗೆ ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು. ಹಾಗೆ ತಿಂಡಿಗೆ ನಾನು ಸ್ವಲ್ಪ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ನಾನು ಸಿಂಪಲ್ಲಾಗೆ ಮಾಡ್ಕೊತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ. ನಾನು ಒಂದು 2 ಥರ ಟೊಮೊಟೊ ಬಾತ್ ಮಾಡ್ತೀನಿ. ಅದರಲ್ಲಿ ಇವತ್ತು ಮಾಡ್ತಾ ಇರೋದು ಅಂತ. ಟೊಮೆಟೊ ರೇಟ್ ಅಂತೂ ತುಂಬ ಆಗಿಬಿಟ್ಟಿದೆ. ಅದಕ್ಕೆ ಊರಿಂದನೇ ಕಳಿಸ್ಬಿಟ್ಟಿದ್ರು. ಊರಲ್ಲಿ ಬೆಳೆದಿದ್ರಲ್ವ ಅದಕ್ಕೆ ಅಂದ್ಬಿಟ್ಟು ಜಾಸ್ತಿ ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೆ ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ಕೊತಾ ಇದ್ದೆ. ನಾನು ಸ್ವಲ್ಪ ಶುಂಠಿ ತೊಗೊಂಡಿದ್ದೆ, ಜಾಸ್ತಿ ತೊಗೊಂಡಿಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. ಅದಕ್ಕೆ ಪುದೀನ ಹಾಕ್ಕೊಂಡೆ, ಮೇಲೆ ಕಿತ್ಕೊಂಡು ಬಂದಿದ್ನಲ್ಲ ಅದನ್ನು ಹಾಕಿದೆ. ಹಸ್ಬೆಂಡು ಪಪ್ಪಾಯ ಕಟ್ ಮಾಡಿಕೊಡು ಅಂತ ಹೇಳ್ತಿದ್ರು. ಅದಕ್ಕೆ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ. ಒಂದೇ ಸಲ 4 ತಂದುಬಿಟ್ಟಿದ್ರು. ಒಂದೊಂದು ಹಣ್ಣಾದಾಗೆ ತಿಂತಾನೆ ಇದ್ವಿ. ನಾವು ಸ್ವಲ್ಪ ಪಪ್ಪಾಯ ಜಾಸ್ತಿ ತಿಂತಾನೆ ಇರ್ತೀವಿ. ಮಿಲಿ ಅನಗೂ ಅದು ಇಷ್ಟ ಪಪ್ಪಾಯ. ಇಲ್ಲಿದೆಲ್ಲ ಊರದಲ್ದ್ರೆ ಫುಲ್ ಸೀಡ್ಸ್ ಇರುತ್ತೆ. ಇಲ್ಲಿದೆಲ್ಲ ಸೀಡ್ಲೆಸ್ಸು. ಒಂದೇ ಒಂದು ಸೀಡ್ ಇತ್ತು ನೋಡಿ. ಇನ್ನೆಲ್ಲ ಸ್ವಲ್ಪ ಚಿಕ್ಕದಿತ್ತು ಅಷ್ಟೇ. ಮತ್ತು ನಾನು ತಿಂಡಿಗೆ ಇಲ್ಲಿ ಅದು ಬಿಳಿ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಹಾಕಿದೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಂಡಿಲ್ಲ. ಅಷ್ಟೇ. ನಾನು ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡು ನೀರೇನು ಹಾಕ್ಕೊಂಡಿಲ್ಲ. ಒಂಚೂರು ಚಕ್ಕೆ ಮತ್ತು ಲವಂಗ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಂದು ಥರ ಅಂದರೆ ನಾನು ಯಾವುದೂ ಮಿಕ್ಸಿ ಏನು ಮಾಡ್ಕೊಳ್ಳಲ್ಲ, ಎಲ್ಲ ಹಾಗೆ ಜಜ್ಜಿ ಹಾಕಿರ್ತೀನಿ. ಅದೂ ತುಂಬ ಇಷ್ಟ ನನಗೆ. ಬಟ್ ಇವತ್ತು ಹಾಗೆ ಮಿಕ್ಸಿನಲ್ಲೇ ಡ್ರೈಯಾಗಿ ಗ್ರೈಂಡ್ ಮಾಡಿಕೊಂಡೆ. ಈರುಳ್ಳಿ ಕಟ್ ಮಾಡಿಕೊಂಡು ಟೊಮೆಟೊನೂ ಹಾಗೆ ಕಟ್ ಮಾಡ್ಕೊತಾ ಇದ್ದೆ. ಟೊಮೆಟೊ ಚಿಕ್ಕದಾಗಿ ಏನು ಕಟ್ ಮಾಡ್ಕೊತಾ ಇಲ್ಲ, ನಾನು ಉದ್ದುದಾಗಿ ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ತಿಂಡಿಗಳನ್ನ ಎಲ್ಲರೂ ಇದೇ ಥರ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಅವ್ರಿಗೆ ತಕ್ಕಂಗೆ, ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊತಾರೆ. ನಾನು ಹಾಗೇ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನನಗೆ ಹೇಗೆ ಅನಿಸುತ್ತೆ, ನನಗೆ ಹೇಗೆ ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ಮಾಡ್ಕೊತೀನಿ. ಒಬ್ಬೊಬ್ಬರು ಮನೇಲಿ ಒಬ್ಬೊಬ್ರು ಟೇಸ್ಟ್ ಒಂಥರ. ಕೆಲವರಿಗೆ ಉಪ್ಪು ಜಾಸ್ತಿ ಬೇಕು, ಒಬ್ಬರಿಗೆ ಖಾರ ಜಾಸ್ತಿ ಬೇಕು. ಹಾಗೆ ನಾವು ನಮ್ಮ ಮನೇಲಿ ನಮಗೆಲ್ಲ ಯಾವ ಥರ ಬೇಕು ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ತಕ್ಕಂಗೆ ನಾನು ಮಾಡ್ಕೊತಾ ಇರ್ತೀನಿ. ಅದ್ರ ಜೊತೆಗೆ ಅಲ್ಲೇ ಟೀ ಮಾಡ್ಕೊತಾ ಇದ್ದೆ. ಹಸ್ಬೆಂಡು ಟೀ ಕುಡಿದು ಸ್ನಾನಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ಅವ್ರು ರೆಡಿ ಆಗಬೇಕು, ಟೀ ಇಡು ಬೇಗ ಅಂತ ಹೇಳಿದರು. ಅದ್ರ ಜೊತೆಗೆ ಹಾಗೆ ಟೀ ಕೂಡ. ನನಗೆ ಕಾಫಿ ಟೀ ಏನು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಅವ್ರ ಜೊತೆ ಕುಡಿದು ಆ ಟೈಮಿಗೆ ನನಗೂ ಕುಡಿಬೇಕು ಅನ್ನಿಸ್ತಾನೆ ಇರುತ್ತೆ. ಮತ್ತೆ ಕುಡಿಬೇಕು ಅನಿಸಲ್ಲ. ಇದು ಒಂದು ಟೈಮಲ್ಲಿ ಮಾತ್ರ ಹಾಗನ್ಸುತ್ತೆ. ಟೀ ಕೂಡ ಇನ್ನೇನು ಆಗ್ತಾಯಿತ್ತು. ಅಷ್ಟರೊಳಗೆ ತಿಂಡಿನೂ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿಗೆ ಕುಕ್ಕರ್ನ ಇಟ್ಟೆ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೆ. ನಾನು ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಸ್ವಲ್ಪ ಹಾಕ್ತೀನಿ. ಕೊಬ್ಬರಿ ಎಣ್ಣೆ ನಾನು ಮುಂಚೆ ಯೂಸ್ ಮಾಡ್ತಾಯಿಲ್ಲ. ಅದ್ರದ್ದು ಸ್ಮೆಲ್ಲು ಅಷ್ಟು ಇಷ್ಟ ಆಗ್ತಾಯಿಲ್ಲ ಒಗ್ಗರಣೆ ಮಾಡುವಾಗ. ಬಟ್ ಇವಾಗ ಹೆಲ್ತಿಗೆ ಒಳ್ಳೆಯದು ಅಂದ್ಬಿಟ್ಟು ಎರಡೂ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ಆಗಿದೆ. ಮುಂಚೆ ಊರಲ್ಲಿ ಅಮ್ಮ ಒಂದು ಸಲ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಎರಡೂ ಮಿಕ್ಸಲ್ಲಿ ಅಡುಗೆ ಮಾಡ್ತಾಯಿದ್ರು. ಅಂದರೆ ಅವರು ಮಿಲ್ನಲ್ಲಿ ಬಿಡಿಸ್ಕೊಂಡು ಮಾಡ್ತಾಯಿದ್ರು. ಆವಾಗ ಊಟ ಮಾಡಿದಾಗ ಏನು ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ, ಅಡ್ಜಸ್ಟ್ ಆಯಿತು. ಹಾಗಾಗಿ ಇತ್ತೀಚೆಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೂ ಏನು ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಇನ್ನು ಮಾಮೂಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡೆ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಗ್ಬಿಟ್ಟೆ. ಅದು ನೀಟಾಗಿ ಸ್ಮ್ಯಾಶ್ ಆಗಬೇಕು. ಯಾಕೆಂದರೆ ನಾವು ರುಬ್ಕೊಂಡಿಲ್ಲ, ಕೆಲವರು ರುಬ್ಬಿ ಮಾಡ್ಕೊತಾರೆ. ನಾನು ರುಬ್ಬಿಲ್ಲಲ್ಲ, ಅದು ನೀಟಾಗಿ ಎಲ್ಲ ಬೆಂದಿರಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇಡ್ತೀನಿ ನಾನು. ಸ್ವಲ್ಪ ಹೊತ್ತಿಗೆ ಅದು ನೀಟಾಗಿ ಬೆಂದಿತ್ತು. ಮುಚ್ಚಿದ್ರಿಂದ ಸ್ವಲ್ಪ ಬೇಗನೆ ಬೆಂದಿತ್ತು. ನಾನು ಅದಕ್ಕೆ ಮತ್ತೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತೀನಿ. ಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದೆ ಅದಕ್ಕೆ. ಮತ್ತು ಇನ್ನು ನಾವು ಅಕ್ಕಿ ಎಷ್ಟು ತೊಗೊತೀವಿ ಅದು ಅಳತೆಗೆ ನೀರು ಹಾಕ್ಕೊಳ್ಳೋದಷ್ಟೇ. ನಾನು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊತಿದ್ದೀನಿ. ಕಾಯಿ ತುರಿನೂ ನಾನು ಒಟ್ಟಿಗೆ ರುಬ್ಕೊಂಡ್ಬಿಟ್ಟು ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಪದೇ ರುಬ್ಕೊಳ್ಳೋಕ್ಕಾಗಲ್ಲ, ತುರ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು. ಅದು ಸ್ವಲ್ಪ ಕುದಿ ಬರ್ತಾಯಿದೆ ಅನ್ನುವಾಗ ನಾನು ಒಂದು ಸಲ ಉಪ್ಪು ಖಾರ ಚೆಕ್ ಮಾಡ್ಕೊತೀನಿ. ಯಾಕೆಂದರೆ ಒಂದು ಅಂದಾಜಲ್ಲಿ ಹಾಕಿರ್ತೀನಿ. ಪರ್ಫೆಕ್ಟಾಗಿ ಏನು ಹಾಕೋಕ್ಕೆ ಗೊತ್ತಾಗಲ್ಲ, ನಾನು ನೋಡ್ಕೊಂಡೇ ಹಾಕ್ಕೊತೀನಿ.
ಎಲ್ಲದು ಚೆಕ್ ಮಾಡ್ಕೊಂಡು ಆದಮೇಲೆ ಕುದಿ ಬರುವಾಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ಮನೆ ಅಕ್ಕಿನೇ ಹಾಕ್ತಾಯಿದ್ದೆ, ಊರಿಂದ ತಗೊಂಬಂದಿದ್ದು ರಾಜಮುಳಿ ಅಕ್ಕಿ ಅಂತಾರಲ್ವ ಅದನ್ನೇ ಹಾಕ್ತಾಯಿದ್ದೀನಿ. ನನಗೆ ಈ ಅಕ್ಕಿನೇ ಸ್ವಲ್ಪ ಇಷ್ಟ ಆಗುತ್ತೆ. ನನಗೆ ಟೊಮೆಟೊ ಬಾತ್ ಸ್ವಲ್ಪ ಮೆತ್ತಗೆ ತೆಳು ಥರ ಇದ್ರೇ ಇಷ್ಟ, ಹಾಗಾಗಿ ಈ ಅಕ್ಕಿನೇ ಹಾಕ್ಕೊತಾ ಇದ್ದೀನಿ. ನಾನು ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಇತ್ತು, ಅದನ್ನು ಹಾಗೇ ಉದ್ರುದ್ರಾಗಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡೆ ಕೊನೆಯಲ್ಲಿ. ಮಾಮೂಲಿಯಾಗಿ 2 ವಿಷಲ್ ಹಾಕ್ಸ್ಕೊಂಡೆ. ಬಟ್ಟೆ ಎಲ್ಲ ವಾಶ್ ಆಗಿತ್ತು, ಅದನ್ನು ಒಣಗಾಕೋಣ ಅಂದ್ಬಿಟ್ಟು ಬಂದೆ. ಮುಂಚೆ ಹಾಕಿದ ಬಟ್ಟೆ ಎಲ್ಲ ಅಲ್ಲೇ ಮಡಿಸ್ಕೊತಾ ಇದ್ದೆ. ಆ ಬಟ್ಟೆ ಯಾವಾಗ ವಾಶ್ ಮಾಡಿದ್ದು ಆವಾಗಲೇ ಮಡಿಸಿ ಎತ್ತಿಟ್ಕೊಂಡ್ರೆ ಫ್ರೆಶ್ ಅನಿಸುತ್ತೆ, ಇಲ್ಲಾಂದರೆ ಒಂಥರ ಮತ್ತೆ ಅದು ವಾಶ್ ಮಾಡಿರೋ ಫೀಲೇ ಹೋಗಲ್ಲ. ನಾನು ಮೊದಲು ಹಾಗೆ ಮಾಡ್ತಾಯಿದ್ದೆ, ತಂದುಬಿಟ್ಟು ಹಾಕ್ಬಿಡ್ತಾಯಿದ್ದೆ, ಆಮೇಲೆ ಮಡಿಸೋ ಅಷ್ಟರೊಳಗೆ ಒಂದಿನ ಹಾಗೆ ಹೋಗ್ತಾಯಿತ್ತು. ಬಟ್ ಇವಾಗ ಆವಾಗಲೇ ಮಡಿಸಿಟ್ಕೊಂಡ್ಬಿಡ್ತೀನಿ. ಅದೇ ಮಳೆ ಬರುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡು. ಇಲ್ಲೇ ಅಲ್ಲಿ ವಿಂಡೋ ಓಪನ್ ಮಾಡಿ ಬಿಟ್ಟಿರ್ತೀನಿ, ಅಲ್ಲೇ ಗಾಳಿಗೆ ಹಾಗೆ ಒಣಗುತ್ತೆ. ನಾವೊಂದೊಂದು ಸಲ ಯೋಚನೆ ಮಾಡ್ತಾ ಇರ್ತೀನಿ, ನಮಗೆ ವಾಶ್ ಮಾಡೋಕ್ಕೆ ವಾಷಿಂಗ್ ಮಿಷಿನ್ ಇದೆ, ಅದಕ್ಕೆ ವಾಶಿಗೆ ಹಾಕಿ ಎತ್ಕೊಂಡು ಬಂದು ಒಣಗಾಕಿ ಎತ್ತಿಟ್ಕೊಳ್ಳೋದೇ ಕಷ್ಟ ನಮಗೆ. ನಮ್ಮ ಅಮ್ಮಂದಿರೆಲ್ಲ ಹಾಗೆ ವಾಶ್ ಮಾಡ್ತಾಯಿದ್ರು, ಕೈನಲ್ಲೇ ವಾಶ್ ಮಾಡ್ತಿದ್ರು. ಎಷ್ಟು ಬಟ್ಟೆ ಇದ್ರೂ ಕೈನಲ್ಲೇ ವಾಶ್ ಮಾಡ್ತಾಯಿದ್ರು. ನಾವಂತೂ ಇತ್ತೀಚೆಗೆ ಬರ್ತಾ ಬರ್ತಾ ಎಷ್ಟು ಲೇಸಿ ಆಗ್ತಾಯಿದ್ದೀವಿ, ಅವ್ರ ಶಕ್ತಿ ನಮಗಿಲ್ಲಲ್ಲ ಅಂತ ಅಂದ್ಕೊತಾ ಇರ್ತೀನಿ. ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ಬಟ್ಟೆ ಸ್ವಲ್ಪ ಮಾತ್ರ ವಾಶ್ ಮಾಡ್ಕೊತಾ ಇದ್ದೆ, ಇನ್ನೆಲ್ಲರೂ ಬಟ್ಟೆ ಆಲ್ಮೋಸ್ಟ್ ವಾಷಿಂಗ್ ಮಿಷಿನ್ಗೆ ಹಾಕ್ಕೊತೀನಿ. ನಾನು ಮೇಲೆ ಬಂದೆ ಅಂತ ಮಕ್ಕಳಿಬ್ರು ನನ್ನ ಹಿಂದೆನೇ ಬಂದು ಅಲ್ಲೇ ಆಟ ಆಡ್ತಾಯಿದ್ರು. ನೀನು ಸ್ಕೂಲಿಗೆ ಬೀಳಿಸ್ತೀಯ ಮಿಲಿ? ಟೊಮೆಟೊ ಬಾತ್ ರೆಡಿ ಆಗಿತ್ತು, ಚೆನ್ನಾಗಾಗಿತ್ತು. ಎಲ್ಲರೂ ತಿಂಡಿ ತಿಂದ್ವಿ. ಆದಿ ಅವರೆಲ್ಲರೂ ಬರ್ತೀನಿ ಅಂತ ಹೇಳಿದರು, ಅವರು ಬರಲೇ ಇಲ್ಲ. ಬರೋ ಅಷ್ಟರೊಳಗೆ ಲೇಟ್ ಆಯಿತು. ಅವ್ರು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು ಅಂತ ಅಂದ್ಬಿಟ್ಟು ಹೋಗಿ ಎಲ್ಲ ಬಂದು ಅವರೆಲ್ರಿಗೂ ಕೂಡ ಸೇರಿಸಿನೇ ನಾನು ಟೊಮೆಟೊ ಬಾತ್ ಮಾಡಿದ್ದೆ. ಅವ್ರದ್ದೆಲ್ಲ ಹಾಗೆ ಉಳ್ಕೊಂಡಿತ್ತು. ಅವ್ರು ಬರ್ತಾ ಹಾಗೆ ಚಿಕನ್ ತೊಗೊಂಡು ಬಂದಿದ್ದರು. ಆವತ್ತು ಇಂಡಿಯಾದು ವರ್ಲ್ಡ್ ಕಪ್ ಮ್ಯಾಚ್ ಬೇರೆ ನಡೀತಾ ಇತ್ತು. ಅದ್ರ ಜೊತೆಗೆ ನೋಡ್ತಾ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ತಿನ್ನೋಣ ಅಂತ ಮಾಡ್ಕೊತಾ ಇದ್ವಿ. ಯಾನ ಆಗಲೇ ಏನಾದರೂ ಕೊಡು ಅಂತ ಇದ್ಲು, ಅದಕ್ಕೆ ಅವಳಿಗೆ ಲಿವರ್ನ ಸುಟ್ಕೊಳ್ಳೋಣ ಅಂತ ಸುಟ್ಕೊಡ್ತಾ ಇದ್ದೆ. ನನಗಿದು ಸುಡುವಾಗ ನನಗೆ ಊರಿನಲ್ಲೆಲ್ಲ ಚಿಕನ್ ಕಟ್ ಮಾಡಿದಾಗ ಬೆಂಕಿನಲ್ಲಿ ಸುಟ್ಕೊಂಡು ತಿಂತಾ ಇದ್ದಿದ್ದೆ ನೆನಪಾಯಿತು. ನನಗಂತೂ ಈ ಥರ ತಿನ್ನೋದು ತುಂಬ ಇಷ್ಟ. ನಾನು ಅವಾಗವಾಗ ಈ ಥರ ಗ್ಯಾಸ್ ಮೇಲೆ ಸುಟ್ಕೊಂಡು ಮಾಡ್ಕೊತಿರ್ತೀನಿ. ಬಟ್ ಆದರೂ ಬೆಂಕಿಲಿ ಸುಟ್ಟು ಫೀಲ್ ಸಿಗಲ್ಲ, ಅದಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಈ ಥರ ತಿಂತಿದ್ರಾ ನನಗೆ ಹೇಳಿ. ಮುಂಚೆ ಮನೆಯಲ್ಲಿ ಯಾವಾಗಲೂ ಈ ಥರ ಚಿಕನ್ ತಂದರೆ ಕಂಪಲ್ಸರಿಯಾಗಿ ಈ ಥರ ಲಿವರ್ನ ಸುಟ್ಕೊಂಡು ತಿಂತಾಯಿದ್ದೆ. ಬಟ್ ಇವಾಗ ಗ್ಯಾಸ್ ಮೇಲೆಲ್ಲ ಅದು ಚಲ್ಲತ್ತೆ, ಗಲೀಜಾಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಯಾನಾಗೋಸ್ಕರ ಮಾಡಿಬಿಟ್ಟು ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂದೆ. ಚಿಕನ್ನು ಕಬಾಬ್ ಮಾಡೋಕ್ಕೆ ಅಂದ್ಬಿಟ್ಟು ತಂದಿದ್ವಿ, ಬಟ್ ಜಾಸ್ತಿ ಇತ್ತು, ಕಬಾಬ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪನ ಎತ್ಕೊಂಡು ಸಿಂಪಲ್ಲಾಗಿ ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ತುಂಬ ಡೀಟೇಲಾಗಿ ಏನು ಮಾಡ್ಕೊತಾ ಇಲ್ಲ, ನನಗೆ ಹೇಗೆ ಅನಿಸುತ್ತೆ ಈಸಿಯಾಗಿ ಆ ಥರ ಮಾಡ್ಕೊತಾ ಇದ್ದೀನಿ. ಚಿಕನ್ ಕಬಾಬ್ಗೆ ಎಷ್ಟು ಬೇಕು ಚಿಕನ್ನು ಅದನ್ನ ಎತ್ತಿಟ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪನ ನಾನು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ. ಅದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ಅಷ್ಟರೊಳಗೆ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಬಾಬ್ಗೂ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ನಾರ್ಮಲ್ ಕಬಾಬ್ ಪೌಡರೇ ತೊಗೊಂಡು ಬಂದೆ. ಬಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿಲ್ಲ, ರೆಡಿಮೇಡ್ ಇತ್ತು ಅದನ್ನೇ ಹಾಕ್ಕೊಂಡೆ. ನನಗೆ ರೆಡಿಮೇಡ್ ಹಾಕ್ಕೊಂಡಿದ್ದಷ್ಟು ಇಷ್ಟ ಆಗಲಿಲ್ಲ, ಯಾವಾಗಲೂ ಮನೆಯಲ್ಲೇ ಮಾಡ್ಕೊತಾ ಇದ್ದೆ. ಬಟ್ ಇದು ಟೇಸ್ಟೇ ಸಿಗ್ತಾ ಇರಲಿಲ್ಲ ನನಗೆ. ಕಬಾಬ್ ಆಗಲಿ ಪೆಪ್ಪರ್ ಡ್ರೈ ಆಗಲಿ ರೆಡಿಮೇಡ್ ಹಾಕಿದ್ದಕ್ಕೆ ನನಗೆ ಅಷ್ಟು ಇಷ್ಟನೇ ಆಗಿಲ್ಲ. ಇನ್ನು ಕಬಾಬು ನಾರ್ಮಲ್ ಎಲ್ಲರೂ ಹೇಗೆ ಮಾಡ್ಕೊತಾರೆ ಹಾಗೇ ಮಾಡ್ಕೊತಾ ಇದ್ವಿ. ಅದರಲ್ಲಿ ನಮಗೆ ಎಕ್ಸ್ಟ್ರಾ ಆ್ಯಡ್ ಆನ್ ಏನಿದ್ರೆ ಇಷ್ಟ ಆಗುತ್ತೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊತಾ ಇದ್ವಿ ಅಷ್ಟೇ.
ಮೊಸರು ಸ್ವಲ್ಪ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಮೊಸರು ಇರಲಿಲ್ಲ, ಹಾಗಾಗಿ ನಿಂಬೆಹಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಇದ್ರ ಜೊತೆಗೆ ಇನ್ನೂ ಏನೇನು ಐಟಮ್ಸ್ ಇತ್ತು ಅಂತ ನಾನು ಮುಂದೆ ಹೇಳ್ತೀನಿ. ಹಾಗೆ ಪೆಪ್ಪರ್ ಡ್ರೈಗೆ ಸ್ವಲ್ಪ ಐಟಮ್ಸ್ನ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ವಿ. ಚಿಕನ್ನು ಸ್ವಲ್ಪ ಬೆಂದಿತ್ತು, ಎಲ್ಲ ನೋಡಿಕೊಂಡು ಎತ್ತಿಟ್ಕೊಂಡೆ. ಅದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ನಾನು ಅದೇ ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪೆಪ್ಪರ್ ಡ್ರೈಗೆ. ಈರುಳ್ಳಿನೂ ಹಾಕ್ಕೊಬೋದು, ನಾನು ಇವತ್ತು ಹಾಕ್ಕೊಂಡಿರಲಿಲ್ಲ. ಅದ್ರ ಜೊತೆಗೆ ಉದ್ದುದ್ದಕ್ಕೆ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಂಡೆ. ಅದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ ರೆಡಿಮೇಡೇ ಹಾಕ್ಕೊಂಡೆ, ಮನೇಲೇ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಬೆಳ್ಳುಳ್ಳಿ ಉದ್ದುದಕ್ಕಾದರೂ ಕಟ್ ಮಾಡ್ಕೊಬೋದು, ಅದು ತಿನ್ನುವಾಗ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಹಾಗೆ ಶುಂಠಿ ಕೂಡ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಳ್ಬೋದು, ನಾನು ಯಾವುದು ಹಾಕ್ಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಆದಮೇಲೆ ನಾನು ಕ್ಯಾಪ್ಸಿಕಮ್ ಇತ್ತು, ಅದನ್ನ ಸಣ್ಣಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಆದರೆ ಸಾಕು, ಅದೇನು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿಯೇ ಇದ್ದರೆ. ಫುಲ್ ಮೆತ್ತಗಾದ್ರೇನು ಅಷ್ಟು ಚೆನ್ನಾಗಾಗಲ್ಲ. ಅದು ಫ್ರೈ ಆಗ್ತಿದ್ದಾಗೇ ನಾನು ಸ್ವಲ್ಪ ಸೋಯಾ ಸಾಸ್ನ ತೊಗೊಂಡು ಹಾಕ್ಕೊತಾ ಇದ್ದೀನಿ. ವಿನೆಗರ್ ಇದ್ದರೆ ವಿನೆಗರ್ನು ಸ್ವಲ್ಪ ಹಾಕ್ಕೊಬೇಕು. ಸೋಯಾ ಸಾಸು ಹುಳಿ ಫ್ಲೇವರ್ ಕೊಡುತ್ತೆ, ಅದು ಚೆನ್ನಾಗಿರುತ್ತೆ ಪೆಪ್ಪರ್ ಡ್ರೈಗೆ. ನಾವು ಸೋಯಾ ಸಾಸಲ್ಲೇ ಸ್ವಲ್ಪ ಉಪ್ಪು ಅಂಶ ಇರೋದ್ರಿಂದ ನಾವು ಉಪ್ಪೆಲ್ಲ ಮತ್ತೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಚಿಕನ್ಗೂ ನೋಡಿ ಹಾಕ್ಕೊಂಡಿರಬೇಕು. ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅದು ಬೇಯಿಸಿಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಹಾಕ್ತೆ. ನೀರು ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ, ಫುಲ್ ಡ್ರೈಯೇ ಬೇಕು ಅಂದರೆ ಬೇಡ ಅಂತ ಸ್ಕಿಪ್ ಮಾಡ್ಬೋದು. ಅದು ಹಾಕ್ಕೊಂಡು ನಾವು ಮೇಲೆ ಪೆಪ್ಪರ್ನ ಉದುರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟೇ ಸಾಕು, ಪೆಪ್ಪರ್ ರೈಸ್ ರೆಡಿಯಾಗಿರುತ್ತೆ. ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ನೀಟಾಗಿ ಕೋಟಿಂಗ್ ಕೂಡ ಆಗಿರುತ್ತೆ. ನಾನಿವತ್ತು ಸಿಂಪಲ್ಲಾಗೆ ಮಾಡ್ಕೊತಾ ಇರೋದ್ರಿಂದ ಅದೇನೂ ಮಾಡ್ಕೊಳ್ಳಿಲ್ಲ, ಹಾಗೆ ಟ್ರೈ ಮಾಡಿಕೊಂಡೆ. ಪೆಪ್ಪರ್ಸ್ ಪೌಡರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಲಾಸ್ಟಲ್ಲಿ ಬೇಕಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ಪೆಪ್ಪರ್ ಡ್ರೈ ರೆಡಿಯಾಗಿರುತ್ತೆ. ಆಮೇಲೆ ಪೆಪ್ಪರ್ ಡ್ರೈ, ಬಿಸಿಬೇಳೆ ಬಾತು, ಟೊಮ್ಯಾಟೊ ಬಾತು. ಬಿಸಿಬೇಳೆ ಬಾತು ನಾನು ಮಾಡಿದ್ದೆ, ಅದು ಇತ್ತು ಅಂತ ಹೇಳಿ ತಗೊಂಡ್ಬಂದಿದ್ದೆ, ಅದನ್ನೆಲ್ಲ ಬಿಸಿ ಮಾಡಿದ್ದು. ಇನ್ನು ಶಕ ಪಲಾವ್ ಮಾಡಿದ್ರು, ಏನಾದರೂ ಬಾತು, ಟೊಮೆಟೊ ಬಾತು ನಮಗೂ ಸೇರಿಸಿ ಮಾಡಿದ್ರು, ನಾವು ಬರೋಕ್ಕಾಗಲ್ಲ ಮಧ್ಯಾಹ್ನ, ಆಮೇಲೆ ಅದು ಇದೆ. ಆಮೇಲೆ ರೈಸ್ ಮಾಡಿದ್ವಿ, ಸ್ವಲ್ಪ ಸಾಂಬಾರು ಮಾಡಿದ್ರು ಮಧ್ಯಾಹ್ನ, ಅದು ಇದೆ. ಅದ್ರ ಜೊತೆ ಇವಾಗ ಚಿಕನ್ ತೊಗೊಬಂದ್ಬಿಟ್ಟು ಕಬಾಬು ಮತ್ತು ಕೇಳಿಸ್ಕೊಂಡ್ರೆ ಎಷ್ಟೊಂದು ವೆರೈಟೀಸ್ ಇತ್ತು, ಉಳಿದಿದ್ದೆಲ್ಲ ಸೇರಿಸ್ಬಿಟ್ಟು ವೆರೈಟೀಸ್ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ಮತ್ತು ಸ್ವಲ್ಪ ವೈಟ್ ರೈಸ್ ಮಾಡ್ಕೊಂಡಿದ್ವಿ. ಉಳ್ಕೊಂಡಿದೆ ಅಂತ ಅದನ್ನ ವೇಸ್ಟ್ ಮಾಡಬಾರ್ದಲ್ವ, ಅದಕ್ಕೆ ಎಲ್ಲರೂ ಅದನ್ನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ತಿಂದ್ವಿ. ಚಿಕನ್ನು ಎಲ್ಲದೂ ರೆಡಿಯಾಗಿತ್ತು, ಎಲ್ಲರೂ ಟಿ ವಿ ನೋಡ್ತಾ ಊಟ ಮಾಡಿದ್ರು. ಮ್ಯಾಚ್ ಬರ್ತಾಯಿದ್ದರಿಂದ ಎಲ್ಲ ಇಂಟ್ರೆಸ್ಟಾಗಿ ನೋಡ್ತಾಯಿದ್ರು. ನಂಗೆ ಚಿಕ್ಕವಳಿದ್ದಾಗ ಮ್ಯಾಚ್ ಕ್ರಿಕೆಟ್ ಅಂದರೆ ತುಂಬ ಇಂಟ್ರೆಸ್ಟು, ಮಧ್ಯರಾತ್ರಿವರೆಗೂ ಕೂತ್ಕೊಂಡು ನೋಡ್ತಾ ಇದ್ವಿ. ಬಟ್ ಇವಾಗ ಏನಷ್ಟು ಇಂಟ್ರೆಸ್ಟ್ ಇಲ್ಲ. ನಂಗೆ ಇವಾಗ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಹಳೆ ಪ್ಲೇಯರ್ಸ್ಗಳೆಲ್ಲ ಗೊತ್ತು ತುಂಬ ಜನ, ಬಟ್ ಇವಾಗಿನ ಪ್ಲೇಯರ್ಸ್ ಯಾರೂ ಇಲ್ಲ. ಇವತ್ತು ವಿನ್ ಬೇರೆ ಆಗಿದ್ದು ತುಂಬಾ ಖುಷಿ ಆಯಿತು. ನಮಗೆ ಅಂತಲ್ಲ, ಇಡೀ ಇಂಡಿಯಾ ಖುಷಿಯಾಗಿರುತ್ತೆ. ಪಾಪ ಪ್ಲೇಯರ್ಸ್ ಎಲ್ಲ ಖುಷಿಗೆ ಅವ್ರಿಗೆ ಅಳುನೇ ಬರ್ತಾಯಿತ್ತು. ಅದನ್ನೆಲ್ಲ ನೋಡ್ತಾ ಕುತ್ಕೊಂಡಿದ್ವಿ. ಮಿಲಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು ವಿನ್ ಆಗಿದ್ದಕ್ಕೆ. ನನ್ನ ತಮ್ಮ ಅಂತೂ ಅವನಿನ್ನೂ ಫುಲ್ ಖುಷಿ, ಅವನಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಅದನ್ನು ನೋಡ್ತಾ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಎಲ್ಲರೂ ಇದ್ವಲ್ಲ, ಹಾಗೆ ಆಟ ಆಡೋಣ ಅಂತ ಅಂದ್ಬಿಟ್ಟು ಪ್ಲೇ ಕಾರ್ಡ್ಸ್ನ ಆಡೋಣ ಅಂತ ಆಡ್ತಾಯಿದ್ವಿ. ಮಿಲಿ ಊನೋ ಆಡಬೇಕು ಅಂತ ಅವಳು ಹಠ ಮಾಡ್ತಾಯಿದ್ಲು, ಬಟ್ ಊನೋ ಕಾರ್ಡ್ಸ್ ಸಿಗಲಿಲ್ಲ. ಹಾಗಾಗಿ ಕಾರ್ಡ್ಸ್ ಮಾಮೂಲಿ ಸಿಕ್ತು, ಅದರಲ್ಲಿ ಆಡ್ತಾಯಿದ್ವಿ. ನಾವೇ ಹೊಸ ಥರ ಗೇಮ್ ಸೆಟಪ್ ಮಾಡಿಕೊಂಡು ಆಟ ಆಡ್ತಾಯಿದ್ವಿ. ಇದಾಗಿತ್ತು ನಂದು ಇವತ್ತು ಹೋಲ್ ಡೇ ವ್ಲಾಗು. ಇಷ್ಟ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.